ಜನಜಾತಿ ಅಂತ ಇರ್ತಾ ಆ ಮುಂಡ ಜನಜಾತಿಗೆ ಎಲ್ಲರಿಗೂ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಹೇಳ್ತಾರೆ, ಯಾರು ಸ್ವಾರ್ಥಿಗಳಾಗಬಾರ್ದು, ಸತ್ಯವನ್ನು ಹೇಳ್ಬೇಕು, ಮಾಡಬೇಕು ಅನ್ನತಕ್ಕಂಥ ಘೋಷಣೆಯನ್ನು ಮಾಡ್ತಾನೆ. ಘೋಷಣೆ ಮಾಡಿ ಮುಂದೆ ಏನ್ ಮಾಡ್ತಾನೆ ಅಂತಂದ್ರೆ ಹಾಗೆ ಜನಗಳನ್ನು ಜಾಗೃತಿ ಮೂಡಿಸ್ತಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ. ಮತ್ತು ಈ ಕಡೆ ನಡೀತಕ್ಕಂಥ ಕುತಂತ್ರ ನಡೀತಕ್ಕಂಥ ಮತಾಂತರ ವಿರುದ್ಧ ಹೋರಾಟ ಮಾಡ್ತಾನೆ. ಮತಾಂತರ ವಿರುದ್ಧ ಮತ್ತು ಬ್ರಿಟಿಷರ ಆಡಳಿತ ವಿರುದ್ಧ ಹೋರಾಟ ಮಾಡ್ತಾ ಜನಗಳನ್ನು ಗುಂಪುಗೂಡಿಸಿ ಇದನ್ನು ಮಾಡಿದಾಗ ಮುಂದೆ ಒಂದು ದೊಡ್ಡ ಪ್ರಮಾಣದ ಹೋರಾಟ ಆಗ್ತದೆ. ಯಾವಾಗ ಅಂದ್ರೆ 1894 ಅಕ್ಟೋಬರ್ 1ನೇ ತಾರೀಕಿಂದ ಏನ್ ಮಾಡ್ತಾನೆ ಅಂತಂದ್ರೆ ಬಸಿಯಾ, ರಾಂಚಿ ಮತ್ತು ಕೆಲವೊಂದು ಕುಂತಿ ಅಂತಕ್ಕಂಥ ಗ್ರಾಮಗಳಲ್ಲಿ ಜನರನ್ನು ಜಾಗೃತಿ ಮೂಡಿಸಿ ಅವ್ರದೊಂದು ಗುಂಪು ಕಟ್ಟಿಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಹೋರಾಟಗಳಿಂದ ಯಶಸ್ವಿ ಆಗ್ತಾನ. ಆಗ ಬ್ರಿಟಿಷರಿಗೆ ಗೊತ್ತಾಗ್ತದ ಈ ಒಂದು ಬಿರ್ಸಾ ಮುಂಡ ನಮ್ಮ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದಾನೆ, ನಮ್ಮ ಆಡಳಿತ ವಿರುದ್ಧ ಹೋರಾಟ ಮಾಡ್ತಾನಂತ ಆತನ ಏನ್ ಮಾಡ್ತಾನ ಬಂಧಿಸಿ ಆಗ ಆತನ ಜೈಲಿಗೆ ಹಾಕ್ತಾನೆ. ಜೈಲಿಗೆ ಹಾಕಿ 2-3 ವರ್ಷ ಜೈಲಿನಲ್ಲಿ ಇರ್ತಾನ. ಜೈಲಿನಲ್ಲಿ ಇದ್ದು ಮತ್ತೆ ಹೊರಗೆ ಬರ್ತಾನೆ. ಹೊರಗೆ ಬಂದು ಮತ್ತಿಷ್ಟು ಆತ ಏನ್ ಮಾಡ್ತಾನೆ ಶಕ್ತಿಯುತವಾಗಿ ಬೆಳಿತಾನೆ. ಶಕ್ತಿಯುತವಾಗಿ ಬೆಳೆದು ಜನರನ್ನ ಯಾರು ಬ್ರಿಟಿಷರ ಆಡಳಿತ ಕಿತ್ತಿ ಹೋಗಿಬೇಕು, ಭಾರತ ದೇಶದಿಂದ ಇಡೀ ಬ್ರಿಟಿಷರ್ನ ವಾಪಸ್ ಕಳಿಸ್ಬೇಕಂತ ಅನ್ನತಕ್ಕಂಥ ಒಂದು ಗಟ್ಟಿ ನಿರ್ಧಾರ ಮಾಡ್ತಾನೆ. ಅದೇ ರೀತಿಯಾಗಿ ನಮ್ಮ ಭಾರತ ಸಂಸ್ಕೃತಿ, ನಮ್ಮ ಬುಡಕಟ್ಟು ಜನಾಂಗದ ಹಕ್ಕುಗಳು, ಕಾನೂನುಗಳೇನಾವ ಅವೆಲ್ಲ ಭದ್ರಗೊಳಿಸೋಣ ಅಂತ ಅವರ ನಿರಂತರ ಹೋರಾಟ ಮಾಡ್ತಾ ಮುಂದೆ ಏನಾಗ್ತಂತಂದ್ರೆ ಆ ಬ್ರಿಟಿಷರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾವ್ಯಾವ ಕಚೇರಿಗಳು ಕಚೇರಿಗೆ ಬೆಂಕಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾನ, ಬ್ರಿಟಿಷರ ವಿರೋಧ ಮಾಡ್ತಾನ.